ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೀತಾರಾಮ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಾರ್ಗವಿ ಸಿಹಿಯಾಗಿ ಬಂದಿರೋದು ಸುಬ್ಬಿ ಅಲ್ಲ, ಈ ಮನೇಲಿ ಎಲ್ರಿಗೂ ಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಅವಳಿಗೆ ದೊಡ್ಡ ಪರೀಕ್ಷೆನೇ ಇಡ್ತಾಳೆ. ನೀನು ಈ ಮನೆಗೆ ಫಸ್ಟ್ ಟೈಮ್ ಬಂದಾಗ ನಾನು ಆ ದಿನನ ಮರೆಯೋದಿಲ್ಲ. ದಟ್ ಈಸ್ ಮೈ ಫೇವ್ರೆಟ್ ಮೂಮೆಂಟ್. ನೀನು ಅವತ್ತೇನಾಯಿತು ಅಂತ ಹೇಳ್ತೀಯ ಸಿಹಿ, ಬಾಯಿಲಿ ಅಂತ ಹೇಳ್ಬಿಟ್ಟು ಅವಳನ್ನ ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ಅವತ್ತು ಏನಾಯಿತು ಅಂತ ಹೇಳ್ತೀಯ, ನಿನ್ನ ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡು ಅಂತ ಸುಬ್ಬಿಗೆ ಹೇಳ್ತಾಳೆ. ಆವಾಗ ಸುಬ್ಬಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆವಾಗ ಏನು ಟೆನ್ಷನ್ ಮಾಡ್ಕೊಬೇಡ, ನಾನಿದ್ದೀನಿ ನಿನ್ನ ಜೊತೆ, ನೀನು ತಲೆನೇ ಕೆಡ್ಸ್ಕೊಬೇಡ ಅಂತ ಸಿಹಿ ಸಪೋರ್ಟ್ ಮಾಡ್ತಾಳೆ. ಈಗ ವಿಶ್ವ ಅನ್ಕೊತಾ ಇರ್ತಾನೆ, ಈಗ ಸರಿಯಾಗಿ ಸಿಗಾಕೊಂಡ್ಲು ಈ ಚೋಟಾ ಚಾಂಪಿಯನ್, ಇವಾಗ ನೀನು ಬಂಡವಾಳ ಆಚೆ ಬರುತ್ತೆ. ಬಾರ್ಗು ಸರಿಯಾದ ಬ್ಯಾಟಿಂಗ್ ಮಾಡಿದ್ದಾಳೆ, ಇವಾಗ ನೀನು ಅದಕ್ಕೆ ಯಾವ ಥರ ಪ್ರತ್ಯುತ್ತರ ಕೊಡ್ತೀಯ ನಾನು ನೋಡ್ತೀನಿ ಅಂತ ವಿಶ್ವ ಅನ್ಕೊತಾ ಇರ್ತಾನೆ. ಆದರೆ ರಾಮ್ ಅಶೋಕ್ಗೆ ಇಬ್ಬರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ, ಭಾರ್ಗವಿ ಚಿಕ್ಕಿ ಈ ಥರ ಮಾಡಿದ್ದಾರೆ, ಸಿಹಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲರ ಮುಂದೆ ಈ ಥರ ಸ್ಕೆಚ್ ಹಾಕಿದಾರ. ಸೂರಿ ಮನೇಲಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಅವ್ರು ನಿಲ್ದಿರೋದನ್ನ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಆಟ ಆಡ್ತಿದ್ದಾರೆ. ಪಾಪ ಇವಾಗ ನಾವೇ ಸುಬ್ಬಿಗೆ ಇಲ್ಲಿ ಇರೋರ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀವಿ, ಇವಾಗ ಅವತ್ತು ನಡೆದಿರೋ ವಿಷಯಗಳನ್ನ ಪಾಪ ಇವಳಿಗೆ ಹೇಳ್ತಾಳೆ ಅಂತ ಅಶೋಕ್ ಯೋಚನೆ ಮಾಡ್ತಾ ಇರ್ತಾನೆ. ಸಿಹಿ ಹೇಳ್ತಾಳೆ, ನಾನು ಏನೇನು ಹೇಳ್ಕೊಡ್ತೀನೋ ಅದನ್ನೇ ಹೇಳ್ಕೊಂಡು ಹೋಗು, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಎಲ್ಲ ವಿಷಯನೂ ಹೇಳ್ಕೊಡ್ತಾ ಇರ್ತಾಳೆ. ನಾನು ಅವತ್ತು ಫಸ್ಟ್ ಟೈಮ್ ಬಂದಿದ್ದು ನಿಮ್ಮ ಮನೆಗೆ ಅಮ್ಮನ ಜೊತೆ ಈ ಮನೆಗೆ ಮದುವೆ ಆದಮೇಲೆ ಬಂದಿದ್ದಲ್ಲ, ನಾನು ಅದಕ್ಕಿಂತ ಮುಂಚೆನೇ ಅಪ್ಪಂಗೆ ಒಂದು ಸತಿ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೆ. ಆವಾಗ ನಾನು ಫಸ್ಟ್ ಟೈಮ್ ಈ ಮನೆಗೆ ಬಂದಿದ್ದು. ನಾನು ಆ ಮನೆಗೆ ಬಂದಾಗ ನನಗೆ ಆ ದಿನಗಳೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಅದಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮ ಮದುವೆ ನಡೀತಾ ಇರಬೇಕಾದ್ರೆ ನೀವು ಅವ್ರನ್ನ ಮದುವೆನ ನನ್ನ ಹತ್ರದಿಂದ ನೋಡುವಾಗ ನನ್ನ ಕರ್ಕೊಂಡೋಗಿ ಅಲ್ಲಿ ನೆಲದ ಮೇಲೆ ಕುಂಡಿಸಿದ್ರಿ, ಯಾರಿಗೂ ಕಾಣಿಸ್ದಂಗೆ ದೂರದಲ್ಲಿ ಕುಂಡಿಸಿದ್ರಿ. ಆಮೇಲೆ ನನಗೆ ಹೊಟ್ಟೆ ಹಸುವಾಗ್ತಿತ್ತು ಅಂತ ಕೆಲ್ಸದವ್ರ ಜೊತೆ ಕುಂಡಿಸ್ಬಿಟ್ಟು ನನಗೆ ಊಟ ಮಾಡಿಸಿದ್ರಿ. ಆ ದಿನಗಳನ್ನೆಲ್ಲ ನಾನು ಮರ್ತಿಲ್ಲ, ನನಗೆಲ್ಲ ನೆನಪಿದೆ ಅಂತ ಸುಬ್ಬಿ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಭಾರ್ಗವಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ಇವಳು, ನಾನು ಇವಳಿಗೇನೋ ಮಾಡೋಣ ಅಂತ ಹೋದರೆ ಇವಳು ನನ್ನ ಬಂಡವಾಳನೇ ಆಚೆ ಹೇಳ್ಕೊಂಬರ್ತಾ ಇದ್ದಾಳಲ್ಲ ಅಂತ ಅವಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅದಷ್ಟೇ ಅಲ್ಲ ಸೀತಮ್ಮ, ಈ ಬೋರಿಂಗ್ ಸ್ಕೂಲು ಅಂತ ಹೇಳ್ತಿರ್ತಾಳೆ. ಅವಾಗ ಸಿಹಿ, ಅದು ಬೋರಿಂಗ್ ಸ್ಕೂಲ್ ಅಲ್ಲ, ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳಬೇಕು ಅಂತ ಹೇಳ್ಕೊಡ್ತಾಳೆ. ಅವಾಗ ಅದೇ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಕೊ ಅಂತ ನನಗೆ ಫೋರ್ಸ್ ಮಾಡಿದ್ದು ಇವರೇನೆ. ನಾನು ಅಪ್ಪ ಅಮ್ಮನ ಜೊತೆ ಇರಬಾರ್ದು ಅಂತ ಪ್ಲ್ಯಾನ್ ಮಾಡಿ ನನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ರು. ನನಗೆ ಅವಾಗ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಾ ಇದೆ, ನನಗೆ ತುಂಬ ಬೇಜಾರಾಗ್ತಾ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಅರೆ, ನನಗೆ ಆಮೇಲೆ ಎಲ್ಲ ವಿಷಯನೂ ಅರ್ಥ ಆಯಿತು. ನನಗೆ ಅವತ್ತು ಊಟ ತುಂಬ ಹೊಟ್ಟೆ ಹಸುವಾಗಿತ್ತು ಅಂದ್ಬಿಟ್ಟು ಬೇರೆ ಎಲ್ಲೂ ಜಾಗ ಇರಲಿಲ್ಲ ಅಂತ ಕೆಲಸದವ್ರ ಜೊತೆಗೆ ಕುಣಿಸಿ ಊಟ ಮಾಡಿಸಿದ್ರು. ನಾನು ನೀವಿಬ್ಬರು ಮದುವೆ ಆದಮೇಲೆ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ನಿಮ್ಮ ಲೈಫಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನ ದೂರ ಇಡೋದಕ್ಕೋಸ್ಕರ ನನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ್ರು. ನನಗೆ ಅದೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಯಿತು ಅಲ್ವಾ ಆಂಟಿ ಅಂತ ಭಾರ್ಗವಿನ ಕೇಳ್ತಾಳೆ. ಆವಾಗ ಭಾರ್ಗವಿಗೆ ಎಲ್ಲಿ ನನ್ನ ವಿಷಯ ಎಲ್ಲ ಆಚೆ ಬರುತ್ತೋ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಅದಷ್ಟೇ ಅಲ್ಲ, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅವತ್ತು ಸೀತಮ್ಮನ ಬರ್ತಡೇ ದಿವಸ ಅವತ್ತು ನಮ್ಮ ಮನೆಗೆ ವಾಪಸ್ ಬಂದ್ವಲ್ಲ, ಅವತ್ತು ಭಾರ್ಗವಿ ಆಂಟಿ ಏನು ಮಾತಾಡ್ತಿದ್ರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಭಾರ್ಗವಿ ಆಂಟಿ ಅದನ್ನೆಲ್ಲ ಹೇಳ ನಾನು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಭಾರ್ಗವಿಗೆ ಟೆನ್ಷನ್ ಆಗುತ್ತೆ, ಇವಾಗ ಅವಳು ಆ ವಿಷಯನೆಲ್ಲ ಹೇಳ್ಬಿಟ್ರೆ ನನ್ನ ವಿಷಯ ಆಚೆ ಬಂದ್ಬಿಡುತ್ತೆ ಅಂತ ಎದ್ದು ನಿಂತ್ಕೊತಾಳೆ. ಸಿಹಿ ಅಂತ ಜೋರಾಗಿ ಕಿರಿಸ್ತಾಳೆ. ಆವಾಗ ರಾಮ್ ಎದ್ದು ನಿಂತ್ಕೊತಾನೆ. ಚಿಕ್ಕಿ, ನಿಮಗೆ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತಾಯಿತು, ದಯವಿಟ್ಟು ನೀವು ಏನೂ ತಲೆ ಕೆಡ್ಸ್ಕೊಂಬೇಡಿ, ಅವಳಿಗೆ ಗೊತ್ತಿಲ್ಲದೆ ಈ ಥರ ಮಾತಾಡಿದ್ದಾಳೆ ಅಂತ ಹೇಳ್ತಿರ್ತಾನೆ. ಆವಾಗ ಇಲ್ಲ ಅಪ್ಪು, ನನಗೆ ಎಷ್ಟು ಬೇಜಾರಾಗ್ತಾ ಇದೆ, ಅವತ್ತು ನೀವಿಬ್ಬರು ಹೊಸ್ದಾಗಿ ಮದುವೆ ಆಗಿದ್ದಾಗ ನಿಮ್ಮದೇ ಆದ ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದ್ರ ಮಧ್ಯೆ ಇವಳು ಡಿಸ್ಟರ್ಬ್ ಮಾಡಬಾರ್ದು. ನೀವಿಬ್ಬರು ಅವತ್ತು ಮದುವೆ ಆದ ಸನ್ನಿವೇಶ ಯಾವ ಥರ ಇತ್ತು ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಇವಳು ಆಲ್ರೆಡಿ ಮದುವೆಯಾಗಿ ಒಂದು ಮಗು ಇರೋಳು, ಈ ಮನೆಗೆ ಬಂದರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ಅವಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದೆ. ನಿಮ್ಮಿಬ್ರಿಗೂ ಒಂದು ಪ್ರೈವಸಿ ಸಿಗಲಿ, ನೀವಿಬ್ಬರು ಚೆನ್ನಾಗಿರಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ. ಅದನ್ನು ಇವಳು ಈ ಥರ ಅರ್ಥ ಮಾಡ್ಕೊಂಡಿದ್ದಾಳೆ. ನನಗೆ ಈ ಥರ ಇವಳ ಮನಸ್ಸಲ್ಲಿ ಈ ಥರ ಎಲ್ಲ ಇದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಬೇಜಾರಾಗ್ತಾ ಇದೆ, ನಾನು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಐ ಕಾಂಟ್ ಫೇಸ್ ದಿಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭಾರ್ಗವಿ ಎದ್ದು ಹೊಂಟೋಗ್ಬಿಡ್ತಾಳೆ. ರಾಮ್ ಚಿಕ್ಕಿ ಅಂತ ಕರೀತಾ ಇರ್ತಾನೆ, ಆದ್ರೂ ಭಾರ್ಗವಿ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಸಿಹಿ ಪುಟ, ನೀನು ಇದೆಲ್ಲ ಯಾಕೆ ಹೇಳೋದಕ್ಕೆ ಹೋದೆ, ಇವಾಗ ನೋಡು ಭಾರ್ಗವಿ ಚಿಕ್ಕಿ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ ಅಂತ ರಾಮ್ ಅವ್ರ ಹಿಂದೆನೇ ಹೋಗ್ತಾನೆ. ಆವಾಗ ಸೀತಾ ಬೈತಾ ಇರ್ತಾಳೆ, ನಿನ್ಗೇನು ಅರ್ಥ ಆಗೋದಿಲ್ವಾ, ನೀನು ಒಳ್ಳೆ ಚಿಕ್ಕ ಮಗು ಥರ ಇಷ್ಟೆಲ್ಲ ಮಾತಾಡಿ ಅವ್ರಿಗೆ ಅಷ್ಟು ಬೇಜಾರು ಮಾಡಿದ್ದೀಯಲ್ಲ, ಏನು ಹೇಳಬೇಕು ಏನು ಹೇಳ್ಬಾರ್ದು ಅಂತ ಗೊತ್ತಾಗೋದಿಲ್ವ ನಿನಗೆ ಅಂತ ಬೈತಾ
ಬೈತಾ ಇರ್ತಾಳೆ. ಆವಾಗ ಸಾಧನ ಇಟ್ಸ್ ಓಕೆ, ಸಿಹಿಗೆ ಬೈದ್ಬೇಡ, ಅವಳಿಗೆ ಏನು ಗೊತ್ತಾಗುತ್ತೆ, ಅವಳು ಚಿಕ್ಕ ಹುಡುಗಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಎಲ್ಲಿ ಚಿಕ್ಕ ಹುಡುಗಿ, ಇಷ್ಟೊದ್ದು ಬೆಳೆದಿದ್ದಾಳೆ, ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ, ಸಿಹಿ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೋಡಿ ಇವಾಗ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ ಬೈತಾ ಇರ್ತಾಳೆ. ಅವಾಗ ಸಿಹಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನೀನು ಇವರೆಲ್ಲ ಹಿಂಗೆ ರಿಯಾಕ್ಟ್ ಮಾಡಿದ್ರು ಅಂತ ನೀನು ತಲೆನೇ ಕೆಡ್ಸ್ಕೊಬೇಡ, ನೀನು ಸುಮ್ಮನೆ ಇರು ಅಂತ ಸಿಹಿ ಹೇಳ್ತಾ ಇರ್ತಾಳೆ. ಅವಾಗ ಸುಬ್ಬಿ ಖುಷಿ ಪಡ್ತಾ ಇರ್ತಾಳೆ. ರಾಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ, ನಾನು ಈ ವಿಷಯದ ಬಗ್ಗೆ ಯಾವತ್ತೂ ಇವಳ ಹತ್ರ ಮಾತಾಡಿಲ್ಲ, ಇವಾಗ ಅಶೋಕನು ಹೇಳಿದ್ದಾನೆ ಅಂದರೆ ಅವನು ಹೇಳಿದ್ರಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಹೇಳಿದರೆ ನನ್ನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೊತಿದ್ದ, ಫಸ್ಟ್ ಇವಳನ್ನೇ ಕೇಳಬೇಕು ಅಂತ ಸುಬ್ಬಿ ಒಂದು ಕಡೆ ಕೂತಿರ್ತಾಳೆ. ಅಲ್ಲಿಗೆ ಬಂದ್ಬಿಟ್ಟು, ಪುಟ ನೀನು ಏನಕ್ಕೆ ಈ ಥರ ಎಲ್ಲ ಮಾತಾಡದೆ, ನಾನು ನಿಮಗೆ ಯಾವತ್ತಾರು ಹೇಳಿದ್ದೀನ ಈ ಥರ ಎಲ್ಲ, ನನ್ನ ಮದುವೆಗಿಂತ ಮುಂಚೆ ಏನೇನು ನಡೆದಿದೆ ಎಲ್ಲ ವಿಷಯ ನಿನಗೆ ಹೆಂಗೆ ಗೊತ್ತು, ನೀನು ಈ ಥರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ಗೆ ಯಾರಾದರೂ ಹೇಳ್ಕೊಡ್ತಿದ್ದಾರೆ ಇದೆಲ್ಲ ಅಂತ ಕೇಳ್ತಾ ಇರ್ತಾನೆ. ಆವಾಗ ಇಲ್ಲ, ನಾನು ಸಿಹಿ ತಾನೆ, ನನಗೆ ಸಿಹಿಗೆ ಎಲ್ಲ ವಿಷಯನೂ ಗೊತ್ತು, ನಾನು ಸಿಹಿಯಾಗಿ ಏನೇನು ಮಾತಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದೀನಿ, ಅವರು ಅದನ್ನು ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ, ನೀವೇನು ಇದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಏನು ಕೇಳಬೇಡಿ ಅಂತ ಹೇಳಿ ಸುಬ್ಬಿ ಅಲ್ಲಿಂದ ಎದ್ದುಂಟೋಗ್ತಾಳೆ. ಆವಾಗ ರಾಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ನನಗೆ ತಲೆ ಕೆಟ್ಟೋಗ್ತಾ ಇದೆ, ನಾನು ಇವಳನ್ನ ಸುಬ್ಬಿ ಅನ್ಕೊಬೇಕಾ ಇವಾಗ, ಇಲ್ಲ ಇವಳೇ ಸಿಹಿ ಅನ್ಕೋಬೇಕಾ, ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಸೀತಾ ರೂಮಲ್ಲಿ ಕೂತ್ಕೊಂಡು ಸಿಹಿಗೆ ಕೇಳ್ತಾ ಇರ್ತಾಳೆ, ಸಿಹಿ ಪುಟ ನೀನು ಏನಕ್ಕೆ ಇವತ್ತು ಆ ಥರ ಎಲ್ಲ ಮಾತಾಡಿದೆ, ನೀನು ಆ ಥರ ಮಾತಾಡೋದ್ರಿಂದ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ, ನೀನು ಇದನ್ನೆಲ್ಲ ಮಾಡಬಾರ್ದು ಕಣೆ, ದೇವರು ಎಷ್ಟು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ ಗೊತ್ತಾ, ನಮಗೆ ಮರವು ಶಕ್ತಿ ಅನ್ನೋದು ಕೊಟ್ಟಿದ್ದಾನೆ, ಅದು ಒಂದು ವರ ಇದ್ದಂಗೆ, ನಾವು ಬೇಡದೇ ಇರೋದನ್ನೆಲ್ಲ ನಮ್ಮ ತಲೆಯಿಂದ ತೆಗೆದು ಬಿಡಬೇಕು, ಯಾವ್ದು ಬೇಕೋ ಅದನ್ನು ಮಾತ್ರ ಜ್ಞಾಪನ ಇಟ್ಕೊಬೇಕು ಕಣೆ, ಈ ಥರ ಎಲ್ಲ ನೀನು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಏನು ತಪ್ಪು ಮಾಡಿದೆ, ನಾನು ಇರೋ ವಿಷಯನೇ ಹೇಳಿದೆ, ಅದರಲ್ಲಿ ಏನು ತಪ್ಪಿದೆ ಸೀತಮ್ಮ ಅಂತ ಕೇಳ್ತಾ ಇರ್ತಾಳೆ. ನನಗೂ ಗೊತ್ತಿಲ್ಲ ಕಣೆ, ನಿನಗೆ ನಾ ಕೆಲಸದವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಸಿದ್ರು, ಮತ್ತು ನಿನ್ನ ಮದುವೆ ಟೈಮಲ್ಲಿ ನಿನ್ನ ದೂರ ಕುಣಿಸಿದ್ರು, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಈ ವಿಷಯನ ನೀನು ನನಗೂ ಹೇಳಿರಲಿಲ್ಲ, ಇವತ್ತು ನೀನು ಆ ವಿಷಯನ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು, ಸಾರಿ ಕಣೆ ನನಗೂ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ರಾಮ್ ಬರ್ತಾನೆ, ಬಂದ್ಬಿಟ್ಟು ಸಿಹಿ ಪುಟ್ಟ ನೀನು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ಈ ಥರ ಮಾಡಿದ್ರಿಂದ ಚಿಕ್ಕಿ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ, ನೀನು ಈ ಥರ ಎಲ್ಲ ಇನ್ನೊಂದು ಸತಿ ಮಾಡಬೇಡ ಆಯಿತಾ ಅಂತ ಹೇಳ್ತಿರ್ತಾನೆ. ಇವಾಗ ಅಪ್ಪಂಗೆ ಹೇಳು ನಾನು ಇನ್ನೊಂದು ಸತಿ ಆ ಥರ ಎಲ್ಲ ಮಾಡೋದಿಲ್ಲ ಅಂತ, ಆವಾಗ ಅವ್ರಿಗೆ ಸಮಾಧಾನ ಆಗುತ್ತೆ ಅಂತ ಸೀತಾ ಹೇಳ್ತಾ ಇರ್ತಾಳೆ. ಆಯಿತು, ನಾನು ಇನ್ನೊಂದು ಸತಿ ಆ ಥರ ಎಲ್ಲ ಮಾತಾಡೋದಿಲ್ಲ, ನೀವು ಖುಷಿಯಾಗಿರ್ರಿ ಸೀತಮ್ಮ, ನಿಮಗೆ ಖುಷಿ ಆಗುತ್ತೆ ಅಂದರೆ ನಾನು ಏನು ಮಾತಾಡೋದಿಲ್ಲ, ನಾನು ಎಲ್ಲನೂ ಮರ್ತು ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ರಾಮ್ ಅಂತ ಕೇಳ್ತಾ ಇರ್ತಾಳೆ ಸೀತಾ. ಇಲ್ಲ, ಅವಾಗಲೇ ತುಂಬ ಬೇಜಾರು ಮಾಡ್ಕೊಂಡಿದ್ರು, ನಾನು ಅವರು ಸ್ವಲ್ಪ ಹೊತ್ತು ಆದಮೇಲೆ ಮಾತಾಡ್ಸೋಣ ಅಂತ ನಾನು ಸುಮ್ಮನೆ ಆದೆ, ಇವಾಗ ಹೋಗಿ ಅವ್ರನ್ನ ಏನು ಕಂಡೀಷನಲ್ಲಿದ್ದಾರೆ ಅಂತ ಮಾತಾಡ್ಸ್ಕೊಂಬರ್ತೀನಿ ಅಂತ ರಾಮ ಆಚೆ ಕಡೆಗೆ ಹೋಗ್ತಾನೆ. ಭಾರ್ಗವಿ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಸುಬ್ಬಿ ನೀನು ಈ ಥರ ಎಲ್ಲ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ, ನಿನಗೆ ಯಾರು ಈ ವಿಷಯನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಸ್ವಲ್ಪ ನಾನು ಯಾಮಾರಿದ್ರೂ ನನ್ನ ವಿಷಯನೆಲ್ಲ ಬಾಯಿ ಬಿಟ್ಬಿಡ್ತಿದ್ಯಲ್ಲೇ ಅಂತ ಫುಲ್ಲು ಟೆನ್ಷನ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ನನಗೆ ಈ ವಿಷಯ ನೀನೆಲ್ಲ ಹೇಳ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಕೊತಾ ಇರ್ತಾಳೆ. ಆವಾಗ ಹೇಳ್ತಾಳೆ, ನೀವು ಎಷ್ಟು ನಾಟಕ ಆಡ್ತೀರಾ, ನಮ್ಮ ಅಪ್ಪನ ಮುಂದೆ ಒಂಥರ ಇರ್ತೀರಾ, ಅವ್ರ ಹಿಂದೆಗಡೆ ಇನ್ನೊಂದು ಥರ ಇರ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕರೆಕ್ಟಾಗಿ ರಾಮ್ ಬರ್ತಾನೆ ಅವಳಿಗೆ. ಅಪ್ಪು ನಿನ್ನ ಮಗಳು ಈ ಥರ ಎಲ್ಲ ಅಂದ್ಕೊಂಡಿದ್ದಾಳೆ, ಅವಳ ಮನಸ್ಸಲ್ಲಿ ಈ ಥರ ಎಲ್ಲ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೋ, ನಾನು ನೀವಿಬ್ಬರು ಚೆನ್ನಾಗಿರಲಿ, ನೀವು ಖುಷಿಯಾಗಿರಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ, ಆದರೆ ಅವಳ ಮನಸ್ಸಲ್ಲಿ ಈ ಥರ ಎಲ್ಲ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ನಾಟಕ ಮಾಡ್ತೀರಾ ಆಂಟಿ, ನಮ್ಮ ಅಪ್ಪನಿಗೆ ಏನು ಡೌಟ್ ಬರಬಾರ್ದು ಅಂತ ಈ ಥರ ಎಲ್ಲ ಡ್ರಾಮಾ ಮಾಡ್ತಿದ್ದೀರಾ, ನಿಮ್ಮ ಡ್ರಾಮಾನೆಲ್ಲ ನಡೆಯೋದಕ್ಕೆ ನಾನು ಬಿಡೋದಿಲ್ಲ, ನಿಮ್ಗೆ ಯಾವಾಗ ಎಲ್ಲಿ ಏನು ಶಿಕ್ಷೆ ಕೊಡಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಸಿಹಿ ಹೇಳ್ತಾ ಇರ್ತಾಳೆ. ಆವಾಗ ರಾಮ ಹೇಳ್ತಾನೆ, ನೀವು ತಲೆ ಕೆಡ್ಸ್ಕೊಬೇಡಿ ಚಿಕ್ಕಿ, ಅವಳಿಗೆ ಚಿಕ್ಕ ಹುಡುಗಿ ಅಲ್ವಾ ಗೊತ್ತಾಗಿಲ್ಲ, ಅದಕ್ಕೆ ಅವಳು ಆ ಥರ ಮಾತಾಡಿದ್ದಾಳೆ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ಆರಾಮ್ಸೆ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿಂದ ಆಚೆ ಬರ್ತಾನೆ. ಅಶೋಕ್ ಪ್ರಿಯಾನ ಕರ್ಕೊಂಡು ರಾಮ್ ಮನೆಗೆ ಬರ್ತಾ ಇರ್ತಾನೆ. ಆವಾಗ ಪ್ರಿಯಾ ಕೇಳ್ತಾ ಇರ್ತಾಳೆ, ಏನಕ್ಕೆ ಅಶೋಕ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಯಿತು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಏನೂ ಇಲ್ಲ ಅಂತ ಅವ್ನು ಸುಮ್ಮನೆ ಇರ್ತಾನೆ. ನೀವು ಯಾವಾಗ ಯಾವ ಥರ ಇರ್ತೀರಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಏನಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಫಸ್ಟು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನನಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ನಿಮಗೆ ಮುಂಚೆನೇ ಹೇಳಿದ್ದೀನಿ ಅಲ್ವಾ, ಈ ಭಾರ್ಗವಿ ಚಿಕ್ಕಿ ಯಾವ ಥರ ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂತ ನಿಂಗೆ ಹೇಳಿದ್ದೀನಿ ತಾನೆ, ನಿನ್ನೆ ನಮ್ಮ ಮನೇಲಿರೋ ಸುಬ್ಬಿನ ಎಕ್ಸ್ಪೋಸ್ ಮಾಡಬೇಕು ಅಂದ್ಬಿಟ್ಟು ಈ ಥರ ಎಲ್ಲ ಅವ್ರಿಗೆ ಕ್ವಶನ್ ಕೇಳಿ ಅವ್ರ ಮುಂದೆ ಸೀತನ ಮುಂದೆ ಅವಳು ಸಿಹಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿ
ಹೋಗಿದ್ರು. ಆ ಥರ ಮಾಡೋದ್ರಿಂದ ಸೀತನ ಮನಸ್ಥಿತಿ ಹಾಳಾಗುತ್ತೆ. ಅವಳು ಮತ್ತೆ ಮೊದ್ಲಿನ ಥರ ಆಗ್ಬಿಡ್ತಾಳೆ. ಅದರಿಂದ ಅವ್ರಿಗೇನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೋ ಅಂತ ಹೇಳ್ತಿರ್ತಾನೆ. ಆವಾಗ ದೂರದಲ್ಲಿ ನಿಂತ್ಕೊಂಡು ಸಿಹಿ ಮತ್ತು ಸುಬ್ಬಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಯಾರು ಇವರು ಇಲ್ಲಿಗೆ ಬಂದಿದ್ದಾರಲ್ಲ ಅಶೋಕ್ ಅಂಕಲ್ ಜೊತೆಗೆ ಅಂತ ಸುಬ್ಬಿ ಕೇಳ್ತಾ ಇರ್ತಾಳೆ. ಅವರು ಪ್ರೀ ಅಂತ ಹೇಳ್ತಾ ಇರ್ತಾಳೆ. ಪ್ರೀನಾ ಹಂಗಂದ್ರೆ ಪುಕ್ಸಟ್ಟೆ ಅಲ್ವಾ ಅಂತ ಸುಬ್ಬಿ ಹೇಳ್ತಾ ಇರ್ತಾಳೆ. ಅಯ್ಯೋ ಪುಕ್ಸಟ್ಟೆ ಅಲ್ಲ ಕಣೆ, ಅದು ಫ್ರೀ, ಇದು ಪ್ರೀ. ನಾನು ಅವ್ರ ಹೆಸರು ಪ್ರಿಯಾ ಅಂತ, ಅವರು ಅಶೋಕ್ ಅಂಕಲ್ ಹೆಂಡ್ತಿ. ನಾನು ಅವ್ರನ್ನ ಪ್ರೀ ಅಂತ ಕರಿತೀನಿ, ನೀನು ಅದನ್ನು ಜ್ಞಾಪನ ಇಟ್ಕೊ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ, ಅಶೋಕ್ ಅಂಕಲ್ ನಂಗೆ ಎಲ್ಲನೂ ಹೇಳಿದ್ದಾರೆ ಅವ್ರ ಬಗ್ಗೆ, ನಾನು ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಪ್ರಿಯಾ ಅಶೋಕನ್ನ ಕೇಳ್ತಾ ಇರ್ತಾಳೆ, ಓ ಇಷ್ಟೆಲ್ಲ ನಡೀತಾ, ಆದ್ರೂ ನನಗೆ ನಮ್ಮ ಸೀತನ್ನ ಮೊದ್ಲಿನ ಥರ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ಅವಳ ಮನಸ್ಥಿತಿ ಮತ್ತೆ ಹಾಳಾಗೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹೌದು, ಆದರೆ ನಿನಗೆ ಸುಬ್ಬಿ ಹತ್ರ ಯಾವ ಥರ ಮಾತಾಡಬೇಕು ಅಂತ ಗೊತ್ತು ತಾನೇ, ಅವಳ ಮುಂದೆ ನೀನು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ನೀವು ತಲೆ ಕೆಡ್ಸ್ಕೊಬೇಡಿ ಅಶೋಕ್, ನನಗೆಲ್ಲ ಗೊತ್ತು, ಯಾವಾಗ ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ, ಯಾವಾಗ ಡ್ರಾಮಾ ಇರುತ್ತೆ, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ನನಗೆ. ನಾನು ಅವಳ ಹತ್ರ ಯಾವ ಥರ ಮಾತಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಮ್ಯಾನೇಜ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಬರ್ತಾ ಇರ್ತಾಳೆ. ಆಗ ಸಿಹಿ ಮತ್ತು ಸುಬ್ಬಿ ಇಬ್ಬರೂ ಒಳಗಡೆಗೆ ಹೋಗ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.